ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ವೆದರ್ ಹೆಂಗಿದೆ ಅಂತ ನೋಡಿ. ನಾವಿವಾಗ ಒಂದು ಜಸ್ಟ್ ಟ್ರಾವೆಲ್ ಮಾಡ್ತಿದ್ವಿ ನಮ್ಮ ಉಪ್ಪಿನಂಗಡಿ ಕಡೆಗೆ. ಹೇಗಿದೆ ವೆದರ್ ಈ ಟೈಮಲ್ಲಿ, ಈ ಮಳೆಗಾಲದಲ್ಲಿ ನೋಡಿ ಹೇಗೆ ಬಿಸಿಲಿದೆ, ಹೇಗೆ ಕಾಣ್ಬೋದು ನೋಡಿ ಫೇಸಲ್ಲೇ ಸಣ್ಣಗೆ ಎಲ್ಲ ಕಾಣ್ತಿದೆ ಫೇಸಲ್ಲ, ಒಳ್ಳೆ ಬಿಸಿಲಿದೆ. ನಾವು ಹಾಗಾಗಿ ಇವಾಗ ಉಪ್ಪಿನಂಗಡಿ ಕಡೆಗೆ ಹೋಗ್ತಿದ್ವಿ. ಜಸ್ಟ್ ಒಂದು ನೇಚರಲ್ಲಿ ನೋಡ್ಕೊಂಡು ಬರುವ ಆಚೆ ಅಂತ. ಉಪ್ಪಿನಂಗಡಿ ಹೇಗಿದೆ, ಆ ರೋಡೆಲ್ಲ ಹೆಂಗಾಗಿದೆ ಅಂತೆಲ್ಲ ತೋರಿಸ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಮತ್ತೆ ಬಾಯ್. ನೋಡಿ ಫುಲ್ಲು ಬಿಸಿಲು, ಹೋಗ್ಲಿಕ್ಕಾಗಲ್ಲ. ಈಗ ಮಳೆ ಇಲ್ಲ, ಕಮ್ಮಿ ಆಗಿದೆ. ವೈಟ್ ನೋಟಕ್ಕೆ ಹೋಗುದು ಮತ್ತೆ ಬಿಸಿಲು ನೋಡಕ್ಕೆ ಇವಾಗ ನಾವು ರೀಚ್ ಆಗ್ತಾ ಬಂದ್ವಿ ಗಾಂಧಿನಗರ ಪಂಚವಲ್ಲಿ ಅಂತ ಹೇಳಿ. ಈಗ ನಾವು ನ್ಯಾಷನಲ್ ಹೈವೇಗೆ ಮುಟ್ಟಿದ್ದೀವಿ ಗಾಯ್ಸ್. ಬ್ಯಾಂಗ್ಳೂರು ಮತ್ತು ಮಂಗಳೂರು ರೋಡು ಹೆಂಗಿದೆ ಅಂತ ಇವಾಗ ಕರೆಕ್ಟ್ ಸಿಚುವೇಶನ್. ಮುಂಚೆ ಇದು ಸಿಂಗಲ್ ರೋಡ್ ಇತ್ತು, ಇವಾಗ ಡಬಲ್ ರೋಡ್ ಆಗಿ ಹೆಂಗೆ ಆಗಿದೆ ನೋಡಿ. ಫುಲ್ಲು AI ಸೆಕ್ಷನ್ ಇದೆ, ಕ್ಯಾಮರಾಗಳೆಲ್ಲ AI ಸೆಕ್ಷನ್ ಇದೆ ನೋಡಿ. ಅಲ್ಲೆಲ್ಲಿ ಕ್ಯಾಮರಾ ಇದೆ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇಲ್ಲಿ ಕ್ಯಾಮರಾ ನೋಡಿ ಮೇಲೆ, ಇದೆಲ್ಲ AI ಕ್ಯಾಮರಾಗಳು. ಈಗ ಸೋಲಾರಲ್ಲಿ ವರ್ಕ್ ಆಗುತ್ತೆ. ಮತ್ತು ಕ್ಲೈಮೇಟ್ ಸಹ ತುಂಬ ಚೆನ್ನಾಗಿದೆ. ಮತ್ತು ರೋಡು ಮಿಡಲಲ್ಲಿ ಫುಲ್ಲು ಗಾರ್ಡನ್ ವ್ಯವಸ್ಥೆ ಆಗ್ತಾ ಇದೆ. ಇವಾಗ ಅದು ಫಿನಿಶ್ ಆಗಲಿಲ್ಲ, ಇನ್ನೇನೊಂದು 1 ಇಯರಲ್ಲಿ ಫುಲ್ಲು ಫಿನಿಶ್ ಆಗುತ್ತೆ. ನೋಡಿ ಇಲ್ಲಿ ಗಾರ್ಡನಲ್ಲಿ ಹೆಂಗೆ ಮಾಡಿದ್ದಾರೆ ನೋಡಿ, ರೋಡ್ ಸೈಡಲ್ಲಿ ಸೂಪರ್ ಆಗಿದೆ ನೋಡಿ. ಯಾವುದೋ ಒಂದು ಕೆಮಿಕಲ್ ಮುಖಾಂತರ ಅದು ಮಾಡಿದ್ದು ನೋಡಿ. ವೆದರ್ ಹೆಂಗಿದೆ ನೋಡಿ, ಕೆಮಿಕಲ್ ಸೂಪರ್ ಆಗಿದೆ. ಒಳ್ಳೆ ಸನ್ಸೆಟ್ಸ್ ಇದೆ, ಚೆನ್ನಾಗಿದೆ. ಅಲ್ಲೆಲ್ಲ ನೋಡಿ, ಮುಂಚೆ ಈ ಪ್ಲೇಸ್ ಒಂದು ತುಂಬ ಕಾಡು ಥರ ಇತ್ತು, ಒಂದು ಸಿಂಗಲ್ ರೋಡ್ ಇದ್ದದ್ದು, ಇಲ್ಲಿ ತುಂಬ ಕಾಡು ಥರ ಇತ್ತು. ಇವಾಗ ಫುಲ್ಲು ಸಿಟಿ ಥರ ಆಗ್ತಾ ಉಂಟು. ಇನ್ನೂ ಸಹ ತುಂಬ ಚೆನ್ನಾಗ್ತಾ ಬರ್ತಾ ಇದೆ. ಇನ್ನೇನು ಕೇವಲ 1 ಇಯರ್, ನನ್ನ ಪ್ರಕಾರ 1 ಇಯರಲ್ಲಿ ಫುಲ್ಲು ಕಂಪ್ಲೀಟ್ ಆಗೋ ಸಾಧ್ಯತೆ ಕೂಡ ಇದೆ. ಯಾವುದಲ್ಲ ನಶೋದು. ಓಕೆ, ನಾವು ಇವಾಗ ಹೋಗ್ತಿದ್ವಿ ನೋಡಿ. ಇಲ್ಲಿ ಕ್ಯಾಮರಾ ಎಲ್ಲ ನೋಡಿ, ನಾವು ಹೆಲ್ಮೆಟ್ ಕೂಡ ಹಾಕಲಿಲ್ಲ. ನಾವು ಇವತ್ತೇ ನೋಡಿದ್ದು ಕ್ಯಾಮರಾ ನೋಡಿ. ಇಲ್ಲಿ AI ಕ್ಯಾಮರಾ ಎಲ್ಲ ಹಾಕ್ಕೊಂಡಿದ್ದಾರೆ. ಭಾರಿ ಜಾಗರೂಕತೆಯಿಂದ ಓಡಾಡಿ, ಬಸ್ ಕಾರು ಹೆಲ್ಮೆಟ್, ಬೈಕಲ್ಲೆಲ್ಲ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಧರಿಸಿ ಟ್ರಿಬಲ್ ರೈಡೆಲ್ಲ ಮಾಡಬೇಡಿ. ನೋಡಿ ಇಲ್ಲಿ ಒಂದು ಏನೋ ಗೊತ್ತಿಲ್ಲ, ರೋಡಲ್ಲಿ ನಾಯಿ ಸತ್ತೋಗ್ಬಿಟ್ಟಿದೆ. ನಾಯಿ ಸತ್ತಿದೆ. ಅದು ಇವಾಗ ಜನಗಳು ಹೋಗುವ ಸ್ಪೀಡ್ ಸಹ ಆಗಿದೆ. ಅದು ಕಾರ್ ನೋಡಿ, ಗೋ ಸ್ಲೋ ಆ್ಯಂಡ್ ಸೇಫ್ಟಿ ಜರ್ನಿ. ನೋಡಿ ಹೇಗಿದೆ ಪ್ಲೇಸ್ ಎಲ್ಲ ನೋಡಿ, ಗಾರ್ಡನ್ ಎಲ್ಲ. ಇಲ್ಲೆಲ್ಲ ಒಂದು ಬಾಡಿಗೆಗೆ ತುಂಬ ಅಂಗಡಿಗಳಿದ್ದಾವೆ. ಯಾರಿಗಾದರೂ ಬೇಕಾದರೆ ಇಲ್ಲಿ ಬಂದು ಸಂಪರ್ಕಿಸಿ, ಅಥವಾ ಆಶಿಕ್ ಪುಟ್ಟಿ ಅವರನ್ನು ಸಂಪರ್ಕಿಸಿ, ಅವರಿಗೆ ಗೊತ್ತಿದೆ ಇದರ ಮಾಹಿತಿ. ಟೂರಿಸ್ಟ್ಗಳೆಲ್ಲ ಇಲ್ಲಿ ಫೋಟೋಸ್ ಹಾಕಿದ್ರು. ತುಂಬ ಒಂದು ಅಷ್ಟೊಂದು ಚೆಂದ ಆಗಿದೆ ಪ್ಲೇಸ್ ಕೂಡ. ಹಾಗೆ ಒಂದು ಚೆಂದಾಗಿದೆ ಪ್ಲೇಸ್. ಓಕೆ ಗೈಸ್, ನೋಡ ಇನ್ನೂ ಕೂಡ ತುಂಬ ಚೆನ್ನಾಗ್ತದೆ. ಇಲ್ಲಿ ಮಿಡಲ್ ಲೈನೆಲ್ಲ, ಈ ಮಿಡಲ್ ಲೈನಲ್ಲೆಲ್ಲ ಫುಲ್ಲು ಗಾರ್ಡನ್, ಒಳ್ಳೆ ಹೂವು ಥರ ಎಲ್ಲ ಬಂದು ತುಂಬ ಡಿಸೈನ್ ಫುಲ್ ಮಾಡ್ತಾರಂಥ ವಿಷಯ ಇದೆ. ಇನ್ನು ಕೇವಲ 1 ಇಯರ್ ಮತ್ತು ಫುಲ್ ಕಂಪ್ಲೀಟ್ ಆಗುವಂಥ ವಿಷಯ ಇದೆ. ಆಲ್ಮೋಸ್ಟ್ ಆಗಿದೆ ರೋಡ್. ಸಾಧಾರಣ ಇದು ನೆಲ್ಯಾಡಿ ಕ್ರಾಸ್ ಆಗಿ ನೆಲಮಂಗಲ ಎಲ್ಲ ಹೋಗಿದೆ. ಇಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ಓಕೆ ಗೈಸ್, ನಾವು ಮತ್ತೆ ಬಂದ್ವಿ. ಒಂದು ಚಿಕ್ಕದಾದ ಹಾಡು ಆಡುವ ಈ ರೋಡಲ್ಲಿ. ಒಂದು ಒಳ್ಳೆ ಕ್ಲೈಮೇಟ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಓಕೆ ನೌಶಾದ್ ರೆಡಿ? ಹಾಡು ಸಟ್ಟು ಈಗ ಮಾಡಿದ್ದೇದ್ರ? ಏಯ್ ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಏರಿಕೊಂಡನು. ಬಿಡುವುದನ್ನು ಕೊಟ್ಟು ನಮ್ಮ ಶಿವ ಕೈಲಾಸ ಏರಿಕೊಂಡನು. ಕನ್ನಡ ನಾಡಲ್ಲಿ ಬಿಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ನಾಡ ಬಿಟ್ಟಬೇಕು. ಬಂಡಿ ನೋಡಿ, ಇಲ್ಲಿ MRPL ಪೆಟ್ರೋಲ್ ಬಂಕ್ ಕೂಡ ಆಗಿದೆ. ಒಳ್ಳೆ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಬಂಕ್ ಕೂಡ ಎಲ್ಲಿದೆ ನೋಡಿ. ಪಕ್ಕದಲ್ಲೇ VIP ಮಾರ್ಬಲ್ಸ್ ಕೂಡ ಇದೆ. ನಮ್ಮ ಕನ್ನಡ ನಾಡಲ್ಲಿ ಬೆಳೆಯುತ್ತಿರುವಂತಹ ಭತ್ತ ಗೋಧಿಗಳೆಲ್ಲ ಮಾಡುವಂಥದ್ದು. ಇದು ನಾವು ರೀಚ್ ಆಗಿಬಿಟ್ಟಿವಿ ಕೆರ್ನೆ. ಮುಂಚೆ ನೋಡಲಿಕ್ಕೆ ಒಂದು ಚಿಕ್ಕ ಹಳ್ಳಿ, ಇವಾಗ ನೋಡಿ ಎಷ್ಟು ದೊಡ್ಡದಾಗ್ತಾ ಇದೆ. ಇನ್ನೂ ಕೂಡ ತುಂಬ ದೊಡ್ಡದಾಗುತ್ತೆ ಇದು. ಕೆಲಸಗಳು ನೋಡಿ ಇಲ್ಲಿ ಪ್ರೊಸೆಸಿಂಗಲ್ಲಿದೆ, ವರ್ಕಿಂಗ್ ಎಲ್ಲ ಮಾಡ್ತಿದ್ದಾರೆ.
ನಮ್ಮ ಮದುವೆ ಹಾಲ್ ಪೆರ್ನಿ ಹಾಲ್ ಅಂತ ಹೇಳ್ತಾರೆ. ಇಲ್ಲಿ ಮದುವೆ ಇವತ್ತು ಕೂಡ ಇದೆ. ಸಂಡೇ ಈಸ್ಟ್ ಇಲ್ಲಿ ಮದುವೆಗಳಿಗೆ ಆಗ್ತಾ ಇರ್ತವೆ. ಎಷ್ಟು ಚೆನ್ನಾಗಿ ನಮ್ಮ ಚಿಕ್ಕ ಬ್ಲಾಗಿಂಗ್ ಸಪೋರ್ಟ್ ಮಾಡಿದ್ರೆ ನಮಗೆ ಮತವತೆ ಮಾಡಕ್ಕೆ ಆಗ್ತದೆ. ಇಲ್ಲಾಂದ್ರೆ ಆಗಲ್ಲ. ಸಪೋರ್ಟ್ ಮಾಡಿ. ಸಪೋರ್ಟ್ ನಮಗೆ ದೊಡ್ಡ ಚಿಕ್ಕ ಚಿಕ್ಕ ಬ್ಲಾಗ್ ಮಾಡಬೇಕಂತ. ಇನ್ನೇನು ಓಬರ್ ಹತ್ತತ್ರ ಬಂದ್ಬಿಟ್ವಿ. ಇನ್ನೊಂದು ಬ್ರಿಡ್ಜ್ ತೋರಿಸ್ತೀವಿ ನಿಮಗೆ ಹೇಗಾಗಿದೆ ಅಂತ. ಬ್ರಿಡ್ಜ್ ಇದ್ದು ಅಲ್ಲೆಲ್ಲಿ ಕ್ಯಾಮರಾ ನೋಡಿ, ಇಲ್ಲಿ ಸಹ ಕ್ಯಾಮರಾ ಇವಾಗ ನೋಡಿ ಬೋರ್ಡ್ಗಳೆಲ್ಲ ಇದೆ. ಕಿಲೋಮೀಟ್ರ್ ಬೆಂಗಳೂರಿಗೆ 296 ಸರ್ವಿಸ್ ರೋಡ್ ಸಹ ಇದೆ. ಇಲ್ಲಿ ಉಪ್ಪಿನಂಗಡಿಗೆ ಹೋಗೋದಾದ್ರೆ ಮುಂಚೆ ಸ್ವಲ್ಪ ನೋಡಿ ರೀಚ್ ಆಗಿಬಿಟ್ವಿ ನಾವು ನಮ್ಮ ಬ್ರಿಡ್ಜಿಗೆ. ಉಪ್ಪಿನಂಗಡಿ ಬ್ರಿಡ್ಜ್ ಹತ್ತತ್ರ ಬಂದು ನೋಡಿ ಹಿಂಗಿದೆ ಅಂತ ನೋಡಿ ಬ್ರಿಡ್ಜ್. ಈ ಕಡೆ ಹೋದರೆ ಸರ್ವಿಸ್ ರೋಡ್ ಇದು. ಇಲ್ಲಿಂದ ಈ ಕಡೆ ಹೋದರೆ ಬ್ರಿಡ್ಜ್ ಸ್ಟ್ರೈಟ್ ಹೋಗೋ ಬೆಂಗಳೂರು. ಮಳೆ ಬಂದು ಕೂಡ ನೋಡಿ ನೀರಿನ ಸಂಗಮ ಆಗೈತೆ. ಉಪ್ಪಿನಂಗಡಿ ಸಿಟಿ ಹೇಗಾಗ್ತಾ ಇದೆ ನೋಡಿ. ಇನ್ನೂ ಸಹ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಸರ್ವಿಸ್ ರೋಡ್ ಇಲ್ಲಿದೆ. ಇಲ್ಲಿ ಮಾತ್ರ ಸ್ಟ್ರೈಟ್ ಹೋದರೆ ನೇರ ಹೈವೇ, ಬೆಂಗಳೂರು ಹೈವೇ, ನ್ಯಾಷನಲ್ ಹೈವೇ. ಒಳ್ಳೆ ಬಿಸಿಲಿರೋ ಕಾರಣ ನನಗೆ ಇವತ್ತು ಬ್ಲಾಗ್ ಕೂಡ ಮಾಡೋಕ್ಕಾಯಿತು. ಎನಿವೆ, ನಿಮ್ಮ ಅಭಿಪ್ರಾಯ ಹೇಳಿ. ಈ ಬೆಂಗಳೂರಿಂದ ಮಂಗಳೂರಿಗೆ ಆದಂಥ ರೋಡಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸಿದ್ದೀವಿ. ನೀವು ಈ ವಿಡಿಯೋದ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಹೇಳಿ ನಮಗೆ. ಓಕೆ, ಮತ್ತು ಒಳ್ಳೆಯದಾಗಿರೋ ಲೈಕ್ ಸಹ ಮಾಡಿ, ಶೇರ್ ಸಹ ಮಾಡಿ, ನಮಗೆ ಒಳ್ಳೆ ಸಪೋರ್ಟ್ ಕೊಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನಾವು ತುಂಬ ತರ್ತಾ ಇರ್ತೀವಿ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬೆಂಗಳೂರು, ಉಪ್ಪಿನಂಗಡಿ, ಆ ಕಡೆ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಯಾವ ಕಡೆ ಏನೆಲ್ಲ ಒಳ್ಳೆ ಒಳ್ಳೆ ಪ್ಲೇಸ್ಗಳಾಗ್ತಾ ಇದೆ, ಟೂರಿಸ್ಟ್ ಪ್ಲೇಸ್ ಎಲ್ಲ ಇದೆ. ಇನ್ನೂ ಸಹ ಕೆಲವೊಂದು ಅಪ್ಡೇಟ್ಗಳು ನಿಮಗೆ ತೋರಿಸ್ತಿದ್ವಿ ಮುಂಚಿನ ವೀಡಿಯೋದಲ್ಲಿ. ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ನಾವು ನಿಮಗೆ ಚಿಕ್ಕಮಂಗ್ಳೂರು ಕಡೆ ದೇವರ ಮನೆ ಹೋದ ಈ ಒಂದು ಮಳೆಗಾಲದಲ್ಲಿ ಹೇಗಿದೆ ವೈಬು ಅಂತ ಎಲ್ಲ ತೋರಿಸ್ತಿದ್ವಿ. ನೋಡಿದ್ರಿಂದ ಅನ್ಕೊಳ್ತೀನಿ ನೀವು ಕೂಡ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಹಣ ಮಾಡಿಟ್ಟು ಏನೋ ಒಂದು ಪ್ರಯೋಜನ ಇದೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ನೀನು ಮುಂದೆ ಬಾ, ಅದಾಗಿರುತ್ತೆ ನಿನ್ನ ಗುರಿ. ಮುಂದೆ ಬಂದ ನಂತರವೇ ನಿನಗೆ ನಿನ್ನ ಗುರಿಯನ್ನು ಸಾಧಿಸಲು ಸಾಧ್ಯ. ಇಂತಹ ಒಂದು ಮಾತುಗಳು ಕೂಡ ನೀವು ಕೇಳಿರಬೇಕು. ಒಳ್ಳೆಯ ಒಂದು ಮನಸ್ಸನ್ನು ನಾವು ಸೃಷ್ಟಿಸಬೇಕು ಅಂತಂದರೆ ಎಷ್ಟೇ ಟೆನ್ಷನ್, ಕಷ್ಟ, ಸುಖ ಇರಲಿ, ನೀವು ಹೊರಗೆ ಬಂದ ಮೇಲೆ ಸಂತೋಷದಿಂದ ಹೋಗ್ಬೇಕಂದ್ರೆ ಇಂತಹ ಒಂದು ಚಿಕ್ಕ ಚಿಕ್ಕ ಪುಟ್ಟ ಟ್ರಾವೆಲ್ಗಳು ಮಾಡಬೇಕು. ನಿಮ್ಮ ಕೈಯಲ್ಲಿ ದೊಡ್ಡ ಟ್ರಾವೆಲ್ ಆಗಿಲ್ಲದರೂ ಕೂಡ ಒಂದು ಚಿಕ್ಕದಾದರೂ ಟ್ರಾವೆಲ್ ಕೂಡ ಮಾಡಿ. ಮನಃಶಾಂತಿ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆಯ ಹೆಲ್ತಿಯಾಗಿರುತ್ತೆ. ಒಳ್ಳೆಯ ಆಹಾರ ಫುಡ್ ಅದನ್ನೆಲ್ಲ ಸೇವಿಸಿ ನಿಮ್ಮಷ್ಟಿಗೆ ಜೀವನದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ಹೆಲ್ತಿಯಾಗಿರಿ. ಓಕೆ, ಮತ್ತೆ ಬಂದ್ಬಿಡಿ ಗೈಸ್. ನಾವು ಇವಾಗ ಇದು ಬ್ಯಾಂಗ್ಳೂರು ರೋಡ್ ಹೈವೇ, ಇದರ ಪಕ್ಕದಲ್ಲಿ ಡ್ಯಾಮ್ ಕೂಡ ಇದೆ, ನೀರೆಲ್ಲ ಕಡಿಮೆ ಇದೆ. ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ರೋಡಿಗೆ ಹೋಗ್ತೀವಿ. ನಮಗೆ ಇವಾಗ ಇಲ್ಲಿಗೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ವಿ ನಾವು, ಅಕ್ಕನ ಮಗಳನ್ನು ಕರ್ಕೊಂಡು ಬರಲಿಕ್ಕೆ ಪಿರಿಯಡ್ಕ ಅಂತ ಒಂದು ಜಾಗಕ್ಕೆ. ಇದೆಲ್ಲ ಸ್ವಲ್ಪ ರೋಡು ಕೆಲಸಗಳು ಆಗ್ತಾ ಉಂಟಷ್ಟೇ.
ಮಾರ್ಕೆಟ್ ಕೂಡ ಇದೆ ಹತ್ರ ಹತ್ರ.